ಅಕ್ರಮ ಅನಾಚಾರ ಮತ್ತೊಂದು ಭ್ರಷ್ಟಾಚಾರ ಇದೆಯೋ ಅದನ್ನ ಇನ್ನು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಸ್ಪಷ್ಟವಾಗಿ ಸ್ವಚ್ಛ ಚುನಾವಣೆ ನಡೆಯೋ ರೀತಿಯಲ್ಲಿ ಮುಂದಿನ ಚುನಾವಣೆಗಳನ್ನ ನಡೆಸೋದಕ್ಕೆ ನಾವೆಲ್ಲರೂ ಕಟಿಬದ್ಧ ಆಗ್ತೀವಿ. ಪ್ರಾಮಾಣಿಕವಾಗಿ ಚಿತ್ರರಂಗ ದುಡಿಯೋದಕ್ಕೆ ಸಿದ್ಧವಾಗಿದ್ದೀವಿ. ಮೊದಲ ಬಾರಿಗೆ ಇತಿಹಾಸದಲ್ಲಿ ಹಲವಾರು ಬಾರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಆದರೂ ಕೂಡ ಅವರ ವಿರುದ್ಧ ನಿಂತು ಎಚ್ ಜೆ ನಂದಿಹೊಳಿ ಅವರು ಇವತ್ತು ಗೆದ್ದಿದ್ದಾರೆ. ಅವರು ನಮಗೆ ದೊಡ್ಡ ಶಕ್ತಿಯಾಗಿದ್ದಾರೆ ಸಮಿತಿನಲ್ಲಿ. ಅದ್ರ ಜೊತೆಯಲ್ಲಿ ಅವಿನಾಶ್, ರಾಜೇಶ್ ಬ್ರಹ್ಮ ಅವರು ಹಲವಾರು ಸ್ನೇಹಿತರುಗಳು ಇವತ್ತು ಪ್ರಾಮಾಣಿಕವಾಗಿ ಚಿತ್ರರಂಗದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಮತದಾರರು ಗೆಲ್ಲಿಸಿದ್ದಾರೆ. ಆದರೆ ಯಾವುದೇ ಒಂದು ಭ್ರಷ್ಟ ರಾಜಕೀಯ ಚುನಾವಣೆ ವ್ಯವಸ್ಥೆ ಇವತ್ತು ನಾವು ಮೆಟ್ಟಿ ನಿಂತಿದ್ದೀವಿ. ಚಿತ್ರರಂಗಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನ ಕಾಣಬಹುದು. ನಿರ್ಮಾಪಕರ ಸಂಘಕ್ಕೆ ಒಳ್ಳೆಯ ಕೆಲಸಗಳನ್ನ ಬಯಸಬಹುದು ಸದಸ್ಯರು ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲ ಮತದಾರರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅಕ್ರಮ ಅನಾಚಾರ ಮತ್ತೊಂದು ಭ್ರಷ್ಟಾಚಾರ ಇದೆಯೋ ಅದನ್ನ ಇನ್ನು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಸ್ಪಷ್ಟವಾಗಿ ಸ್ವಚ್ಛ ಚುನಾವಣೆ ನಡೆಯೋ ರೀತಿಯಲ್ಲಿ ಮುಂದಿನ ಚುನಾವಣೆಗಳನ್ನ ನಡೆಸೋದಕ್ಕೆ ನಾವೆಲ್ಲರೂ ಕಟಿಬದ್ಧ ಆಗ್ತೀವಿ. ಪ್ರಾಮಾಣಿಕವಾಗಿ ಚಿತ್ರರಂಗ ದುಡಿಯೋದಕ್ಕೆ ಸಿದ್ಧವಾಗಿದ್ದೀವಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಲವಾರು ಬಾರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಆದರೂ ಕೂಡ ಅವರ ವಿರುದ್ಧ ನಿಂತು ಎಚ್ ಜೆ ನಂದಿಹೊಳಿ ಅವರು ಇವತ್ತು ಗೆದ್ದಿದ್ದಾರೆ. ಅವರು ನಮಗೆ ದೊಡ್ಡ ಶಕ್ತಿಯಾಗಿದ್ದಾರೆ ಸಮಿತಿನಲ್ಲಿ. ಅದ್ರ ಜೊತೆಯಲ್ಲಿ ಅವಿನಾಶ್, ರಾಜೇಶ್ ಬ್ರಹ್ಮ ಅವರು ಹಲವಾರು ಸ್ನೇಹಿತರುಗಳು ಇವತ್ತು ಪ್ರಾಮಾಣಿಕವಾಗಿ ಚಿತ್ರರಂಗದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಮತದಾರರು ಗೆಲ್ಲಿಸಿದ್ದಾರೆ. ಆದರೆ ಯಾವುದೇ ಒಂದು ಭ್ರಷ್ಟ ರಾಜಕೀಯ ಚುನಾವಣೆ ವ್ಯವಸ್ಥೆ ಇವತ್ತು ನಾವು ಮೆಟ್ಟಿ ನಿಂತಿದ್ದೀವಿ. ಚಿತ್ರರಂಗಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನ ಕಾಣಬಹುದು. ನಿರ್ಮಾಪಕರ ಸಂಘಕ್ಕೆ ಒಳ್ಳೆಯ ಕೆಲಸಗಳನ್ನ ಬಯಸಬಹುದು ಸದಸ್ಯರು ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲ ಮತದಾರರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.